ಈ ಆಟೋ ಹಿಂದೆ ಇರೋರು ಯಾರು ಗೊತ್ತಾ? ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಅವ್ರ ಹೆಸರನ್ನ ಕಾಮೆಂಟ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಸತೀಶ್ ಪನಾಚಿ. ಇವತ್ತು ಒಂದು ಗೃಹ ಪ್ರವೇಶದ ಫೋಟೋ ತೆಗಿಯಕ್ಕೆ ಹೋಗಿದ್ದೆ. ಹುಡುಗರೆಲ್ಲ ಬ್ಯುಸಿ ಇದ್ರು, ಅದಕ್ಕೆ ನಾನೇ ಹೋದೆ. ಆಮೇಲೆ 1 ಅವರ್ ಬಿಟ್ಟು ಪ್ರವೀಣ್ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಫೋಟೋಗ್ರಾಫರ್. ಇದು ನಮ್ಗೆ ಗೊತ್ತಿರೋರ್ ಮನೆನೇ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಅದ್ರ ಮೇಲ್ಗಡೆ ಒಂದು ರೂಮ್ ಸಹ ಕಟ್ಟಿದ್ದಾರೆ. ಚಿಕ್ಕದಾಗಿ ಕಟ್ಟಿದ್ರು, ಚಕ್ಕವಾಗಿ ಕಟ್ಟಿದ್ದಾರೆ. ಗೃಹ ಪ್ರವೇಶದ ಫೋಟೋ ತೆಗೆಯುವಾಗ ಏನಾಯ್ತು ಗೊತ್ತಾ ಅಂತ ಟೈಟ್ಲ್ ಹಾಕಿದ್ದೀನಿ. ಏನಾಯ್ತು ಅಂತಂದ್ರೆ, ಅವ್ರು ಹೇಳಿದ ಟೈಮ್ ಕರೆಕ್ಟ್ ಆಗಿ ಹೋದ್ರು, ನಾನು ಹೋಗೋ ಅಷ್ಟರಲ್ಲಿ ಚಪ್ರದ ಪೂಜೆ ಮಾಡೇ ಬಿಟ್ಟಿದ್ರು. ಪೂಜೆ ಮಾಡಿದ ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ ಮನೆ ಹುಡುಗಿರು ಇಬ್ಬರ ಫೋಟೋ ತೆಗಿಬೇಕು ಅಂತ ಹೇಳಿದ್ರು. ಟೆರೆಸ್ ಮೇಲೆ ಹೋಗಿ ಪ್ರವೀಣು ನಾವು ಸೇರಿಕೊಂಡು ಒಂದಷ್ಟು ಒಳ್ಳೆ ಫೋಟೋಗಳನ್ನ ತೆಗೆದ್ವಿ. ಚೆನ್ನಾಗಿ ಫೋಸ್ ಸಹ ಕೊಟ್ಟರು. ಮದುವೆ ಆರ್ಡ್ರನ್ನ ನಮಗೆ ಕೊಡಬೇಕು ಅಂತೇಳಿ ಜೋಕ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಗೆದು ಕೆಳಗಡೆ ಬಂದ್ವಿ. ಇವರು ಪ್ರವೀಣ್ ಅಂತ ಫೋಟೋ ತೆಗೆಯೋದ್ರ ಜೊತೆಗೆ ಫೋಟೋ ಹೇಗೆ ತೆಗಿಬೇಕು ಅನ್ನೋದನ್ನ ಸಹ ಹೇಳ್ಕೊಡ್ತಾರೆ. ಗೆಸ್ಟ್ಗಳ ಫೋಟೋಸ್ ಎಲ್ಲ ತೆಗೆದ್ಮೇಲೆ ನಾನು ಡಯಟ್ಲಿದ್ದರಿಂದ ಪಲ್ಯ, ಕೋಸಂಬರಿ, ಪನ್ನೀರು ಅಷ್ಟನ್ನು ಮಾತ್ರ ತಿಂದೆ. ನಿಮ್ಮದು ಗೃಹ ಪ್ರವೇಶ ಇರಲಿ, ಮದುವೆ ಇರಲಿ, ಯಾವುದೇ ಫೋಟೋಶೂಟ್ ಇದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಬಂದು ನಿಮಗೆ ಫೋಟೋಶೂಟ್ ಮಾಡಿಕೊಡ್ತೀವಿ. ಅಲ್ಲಿಂದ ಸಿಟಿಗೆ ಹೋಗಿ ಮೈಕ್ ತೊಗೊಂಡು ನಾನು ಆನ್ ದ ವೇ ಬರಬೇಕಾದ್ರೆ ಐಸನ್ನು ಆಟೋದಲ್ಲಿ ಹಾಕೊಂಡು ಹೋಗ್ತಿದ್ರು. ಇದನ್ನು ತಿನ್ನೋದಕ್ಕೋ ಇಲ್ಲ ಏನಕ್ಕಂತೂ ನನಗಂತೂ ಕನ್ಫ್ಯೂಸ್ ಆಗೋಯ್ತು. ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಟೋ ಹಿಂದೆ ಒಂದು ಫೋಟೋ ಹಾಕೊಂಡಿದ್ರು. ಅವ್ರು ಯಾರು ಅಂತಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು. ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಹೆಸರು ಹರ್ಷ ಸಾಯಿ ಅಂತೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನ ಮರ್ಯಾದೆ ಫಾಲೋ ಮಾಡಿ. ಥ್ಯಾಂಕ್ ಯು.